ಐಪಿಎಲ್ ಕ್ರೇಜ್ ನಡುವೆ ಕಾವೇರಿದೆ ಟಿಕೆಟ್ ವಂಚಕರ ಆಟ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಕ್ರೇಜ್ ವಂಚಕರಿಗೆ ಬಂಡವಾಳವಾಗಿ ಪರಿಣಮಿಸ್ತಾ ಇದೆ. ಟಿಕೆಟ್ ಸಿಗದ ಕ್ರಿಕೆಟ್ ಪ್ರೇಮಿಗಳೇ ಎಚ್ಚರ ಎಚ್ಚರ. ಆನ್ಲೈನ್ ನಲ್ಲಿ ಮಿತಿ ಮೀರ್ತಾ ಇದೆ ಟಿಕೆಟ್ ವಂಚಕರ ಜಾಲ. ಐಪಿಎಲ್ ಕ್ರೇಜ್ ನಡುವೆ ಟಿಕೆಟ್ ವಂಚಕರು ವಂಚಿಸುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಹಾಗಾಗಿ ಟಿಕೆಟ್ ಸಿಗದ ಕ್ರಿಕೆಟ್ ಪ್ರೇಮಿಗಳು ದಯವಿಟ್ಟು ಎಚ್ಚರ ವಹಿಸಬೇಕಾಗುತ್ತೆ. ಆನ್ಲೈನ್ ನಲ್ಲಿ ಮಿತಿ ಮೀರ್ತಾ ಇದೆ ಟಿಕೆಟ್ ವಂಚಕರ ಜಾಲ. ಹೇಗೆ ವಂಚಿಸ್ತಾರೆ ಅಂದ್ರೆ ಫೇಕ್ ಅಕೌಂಟ್ ಸೃಷ್ಟಿ ಮಾಡಿ ಹಣ ಪೀಕ್ತಾರೆ ಕಿಲಾಡಿಗಳು. ಸೋಲ್ಡ್ ಔಟ್ ಆದ್ರೂ ಕೂಡ ಐಪಿಎಲ್ ಟಿಕೆಟ್ ಸೇಲ್ ಆಗ್ತಾ ಇದೆ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ. ಎಲ್ಲೂ ಟಿಕೆಟ್ ಲಭ್ಯವಿಲ್ಲದೆ ಇದ್ರು ನಮ್ಮಲ್ಲಿ ಟಿಕೆಟ್ ಸಿಗುತ್ತೆ ಆನ್ಲೈನ್ ನಲ್ಲಿ ಅಂತ ವಂಚಕರು ಬಲೆ ಬೀಸ್ತಾರೆ ಟಿಕೆಟ್ ಬೇಕಿರುವವರಿಗೆ. ಯಾಕಂದ್ರೆ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಣ ಮ್ಯಾಚ್ ಅಂತಂದ್ರೆ ಅದು ಒಂದು ರೀತಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂತೆ. ಹೈ ವೋಲ್ಟೇಜ್ ಮ್ಯಾಚ್ ರೀ. ಆ ಮ್ಯಾಚ್ ನ ಬಂಡವಾಳ ಮಾಡ್ಕೊಳ್ಳಿಕ್ಕೆ, ರೋಚಕ ಹಣಾಹಣಿಯಿಂದ ಕೂಡುವಂತಹ ಆ ಒಂದು ಮ್ಯಾಚ್ ನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಕೆಲವು ವಂಚಕರು ತುದಿಗಾಲಲ್ಲಿ ನಿಂತಿರ್ತಾರೆ. ಎಲ್ಲೂ ಟಿಕೆಟ್ ಲಭ್ಯವಿಲ್ಲದೆ ಇದ್ರು ನಮ್ಮಲ್ಲಿದೆ ಅಂತ ವಂಚಿಸ್ತಾರೆ. ಆ ರೀತಿ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ. ಐಪಿಎಲ್ ಕ್ರೇಜ್ ನಡುವೆ ಟಿಕೆಟ್ ವಂಚಕರ ಈ ಜಾಲಕ್ಕೆ ಬಹುಶಃ ಟಿಕೆಟ್ ಸಿಗಬಹುದು ಅಂತ ಅಮೌಂಟ್ ಹಾಕಿ ದುಡ್ಡು ಕಳ್ಕೋಬಹುದು. ಹಾಗಾಗಿ ಕ್ರಿಕೆಟ್ ಪ್ರೇಮಿಗಳೇ ಎಚ್ಚರ ಎಚ್ಚರ. ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಯಾರೋ ಆನ್ಲೈನ್ ನಲ್ಲಿ ಟಿಕೆಟ್ ಇದೆ ಅಮೌಂಟ್ ಹಾಕಿಸ್ಕೊಂಡು ಆ ನಂತರದಲ್ಲಿ ಟಿಕೆಟ್ ಇಲ್ಲ, ದುಡ್ಡು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಹುಳಿಮಾವು ಪೊಲೀಸರಿಗೆ ಸರಣಿ ದೂರುಗಳು ದಾಖಲಾಗಿವೆ. ಈ ಬಗ್ಗೆ ಹಣ ಕಳ್ಕೊಂಡು ಕಂಗಾಲಾಗಿದ್ದಾರೆ ಆರ್ಸಿಬಿ ಮತ್ತು ಸಿಎಸ್ಕೆ ಫ್ಯಾನ್ಸ್. ಹೈ ವೋಲ್ಟೇಜ್ ಪದ್ಯದ ಹೆಸರಲ್ಲಿ ಹೈ ವೋಲ್ಟೇಜ್ ದೋಖಾ ನಡೀತಾ ಇದೆ. ಫೇಕ್ ಐಡಿ ಮೂಲಕ ಅಭಿಮಾನಿಗಳಿಗೆ ವಂಚಕರು ಗಾಳ ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟಿಕೆಟ್ ಆಮಿಷ ಒಡ್ಡಿ ವಸೂಲಿ ಮಾಡಲಾಗ್ತಾ ಇದೆ. ಎಲ್ಲೂ ಟಿಕೆಟ್ ಲಭ್ಯ ಇಲ್ಲದೆ ಇದ್ರು ನಮ್ಮಲ್ಲಿದೆ ಅಂತ ವಂಚಿಸ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗೆ ಟೋಪಿ ಹಾಕಿದ್ದಾರೆ ಮೋಸಗಾರರು. ಟಿಕೆಟ್ ಆಸೆಗೆ ಬಿದ್ದು ಸಾವಿರಾರು ರೂಪಾಯಿ ಹಣವನ್ನ ಕಳ್ಕೊಂಡಿದ್ದಾರೆ ಯುವಕರು. ಕ್ರಿಕೆಟ್ ಪ್ರೇಮಿಗಳು, ಆರ್ಸಿಬಿ ಫ್ಯಾನ್ಸ್ ಮತ್ತು ಸಿಎಸ್ಕೆ ಫ್ಯಾನ್ಸ್. ಹಣ ಕಳ್ಕೊಂಡು ಕಂಗಾಲಾದ ಆರ್ಸಿಬಿ ಮತ್ತು ಸಿಎಸ್ಕೆ ಫ್ಯಾನ್ಸ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಹೈ ವೋಲ್ಟೇಜ್ ಪಂದ್ಯದ ಹೆಸರಲ್ಲಿ ಹೈ ವೋಲ್ಟೇಜ್ ದೋಖಾ ನಡೀತಾ ಇದೆ. ಎಚ್ಚರವಾಗಿರಿ. ಫೇಕ್ ಐಡಿ ಮೂಲಕ ಅಭಿಮಾನಿಗಳಿಗೆ ವಂಚಕರು ಗಾಳ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟಿಕೆಟ್ ಆಮಿಷ ಒಡ್ಡಿ ಹಣ ವಸೂಲಿ ಮಾಡುವಂತಹ ದಂಧೆ ಜೋರಾಗಿದೆ. ಆರ್ಸಿಬಿ ಫ್ಯಾನ್ಸ್ಗೆ ಟೋಪಿ ಹಾಕಿರುವಂತಹ ಮೋಸಗಾರರು ಸಿಎಸ್ಕೆ ಫ್ಯಾನ್ಸ್ಗೂ ಟೋಪಿ ಹಾಕಿದ್ದಾರೆ. ಹಾಗಾಗಿ ಎಚ್ಚರ ವಹಿಸಬೇಕಾಗುತ್ತೆ. ಅನಧಿಕೃತ ವ್ಯಕ್ತಿಗಳಿಂದ ಟಿಕೆಟ್ ಅನ್ನ ಖರೀದಿ ಮಾಡಬೇಡಿ. ಅಪರಿಚಿತ ಲಿಂಕ್ಗಳ ಮೂಲಕ ಟಿಕೆಟ್ ಖರೀದಿ ಮಾಡೋದು ಬೇಡ. ಅಪರಿಚಿತ ಲಿಂಕ್ಗಳ ಮೂಲಕ ಟಿಕೆಟ್ ಖರೀದಿ ಮಾಡೋದು ಬೇಡ. ಮೋಸ ಹೋಗುವವರಿಗೆ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ನಡೆಯಲಿರುವಂತಹ ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯ ಹೈ ವೋಲ್ಟೇಜ್ ಮ್ಯಾಚ್ ಇದು. ಸೊ ಹಾಗಾಗಿ ಈ ಮ್ಯಾಚ್ಗೆ ಅಭಿಮಾನಿಗಳ ದಂಡೆ ನೆರೆದಿರುತ್ತೆ ಸ್ಟೇಡಿಯಂನಲ್ಲಿ. ಟಿಕೆಟ್ಗೋಸ್ಕರ ಮುಗಿ ಬೀಳುವವರ ಸಂಖ್ಯೆ ಕೂಡ ಹೆಚ್ಚು. ಹಾಗಾಗಿ ಕೆಲವರು ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ಟಿಕೆಟ್ ಸಿಗದೇ ಇರುವಂತವರಿಗೆ ಅಥವಾ ಟಿಕೆಟ್ಗೋಸ್ಕರ ಆನ್ಲೈನ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದಂಥವ್ರನ್ನ ಬಲೆ ಬೀಸಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ವಂಚಕರು ಅವರಿಗೆ ನಾವು ಟಿಕೆಟ್ ಕೊಡ್ತೀವಿ, ನಮ್ಮಲ್ಲಿ ಟಿಕೆಟ್ ಇದೆ ಅಂತ ಹೇಳಿ ನಂಬಿಸಿ ಹಣ ಹಾಕಿಸ್ಕೊಂಡು ಮೋಸ ಮಾಡ್ತಾರೆ. ಈ ಕಡೆ ಹಣವೂ ಇಲ್ಲ, ಟಿಕೆಟೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಎಚ್ಚರ ವಹಿಸಿ. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಇಂಥ ಒಂದು ಸಂದರ್ಭವನ್ನ ದುರುಪಯೋಗ ಪಡಿಸ್ಕೊಂಡು ಕ್ರಿಕೆಟ್ ಪ್ರೇಮಿಗಳಿಂದ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ನಂಬಿಸಿ ಅವರಿಂದ ಹಣವನ್ನು ವಸೂಲಿ ಮಾಡುವಂತಹ ಜಾಲವೇ ಇದೆ. ಎಚ್ಚರ ವಹಿಸಿ. ಮೋಸ ಹೋಗುವವರಿಗೆ ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇರುವಂತಹ ಸೂಚನೆ ಇದು. ನಾಳೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ನಡೆಯಲಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಈ ಹೈ ವೋಲ್ಟೇಜ್ ಮ್ಯಾಚ್ ಅನ್ನ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಲೈವ್ ಆಗಿ ನೋಡ್ಬೇಕು ಸ್ಟೇಡಿಯಂಗೆ ಹೋಗಿ ಅಂತ. ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಟಿಕೆಟ್ ಸಿಗದೇ ಇದ್ದಂಥವರು ಆನ್ಲೈನ್ ನಲ್ಲಿ ನೋಡೋಣ, ಪ್ರಯತ್ನ ಮಾಡೋಣ, ಸಿಗಬಹುದೇನೋ ಅಂತ ಏನಾದ್ರು ನೀವು ಆನ್ಲೈನ್ ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಮುಂದಾದ್ರೆ ಇಂತಹ ವಂಚಕರು ಕಾಯ್ತಾ ಇರ್ತಾರೆ. ಯಾರು ಸರ್ಚ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಬಲೆ ಬೀಸ್ತಾರೆ. ಅವರಿಂದ ಹಣ ಹಾಕಿಸ್ಕೊಂಡು ನಮ್ಮಲ್ಲಿ ಟಿಕೆಟ್ ಇದೆ, ಇಷ್ಟ ಆಗುತ್ತೆ ಒಂದು ಟಿಕೆಟ್ಗೆ ಅಂತ ದುಪ್ಪಟ್ಟು ಹಣವನ್ನು ಹಾಕಿಸ್ಕೊಂಡು ಆ ಬಳಿಕ ಟಿಕೆಟೂ ಇಲ್ಲ, ಹಣವೂ ಇಲ್ಲ. ಸೊ ಆ ರೀತಿಯ ಪ್ರಕರಣಗಳು ನಡೆದಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದ್ರಿಂದ, ಪೊಲೀಸರ ಗಮನಕ್ಕೆ ಬಂದಿರೋದ್ರಿಂದ ಪೊಲೀಸರು ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಕ್ರಿಕೆಟ್ ಪ್ರೇಮಿಗಳಿಗೆ. ಅಪರಿಚಿತ ಲಿಂಕ್ಗಳ ಮೂಲಕ ಟಿಕೆಟ್ ಖರೀದಿ ಮಾಡಬೇಡಿ. ಅದಕ್ಕೆ ಅಂತಲೇ ಕೆಸಿಎ
ಟಿಕೆಟ್ಗಳನ್ನ ನೀಡುವುದಕ್ಕೆ ಅಂತ ಒಂದಷ್ಟು ಲಿಂಕ್ಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಲಿಂಕ್ ಏನಿರುತ್ತೆ ಅಲ್ಲೇ ನಾವು ಟಿಕೆಟ್ ಅನ್ನ ಪರ್ಚೇಸ್ ಅಥವಾ ಖರೀದಿ ಮಾಡಬೇಕಾಗುತ್ತೆ. ನೇರ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಸಾಹಿಲ್. ಈ ಕ್ರಿಕೆಟ್ ಕ್ರೇಜ್ ಅಂತಂದಾಗ ಅದರಲ್ಲೂ RCB CSK ಅಂತಂದಾಗ ಆ ಒಂದು ಕ್ರೇಜ್ ಬೇರೆ, ಆ ಲೆವೆಲ್ ಬೇರೆ. ಭಾರತ ಪಾಕಿಸ್ತಾನ ನಡುವಿನ ಮ್ಯಾಚ್ ಇದ್ದಂಗೆ ಇರುತ್ತೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥವ್ರನ್ನೇ ಹೇಗೆ ಟಾರ್ಗೆಟ್ ಮಾಡಿಕೊಂಡು ವಂಚನೆ ಮಾಡುವಂತಹ ಜಾಲ ಆಕ್ಟಿವ್ ಆಗಿದೆ ಅಂತ? ವಸಂತ, ಸಾಮಾನ್ಯ ಜನರಿಗೆ ಒಂದು ದಾರಿ ಆದ್ರೆ ಸೈಬರ್ ಅಪರಾಧಿಗಳಿಗೆ ಅಥವಾ ಸೈಬರ್ ಎಕ್ಸ್ಪರ್ಟ್ಗಳಿಗೆ ನೂರಾರು ದಾರಿಗಳಿರ್ತಾವೆ ವಸಂತ್. ಈಗಾಗಲೇ ನೀವು ಹೇಳಿದಾಗೆ IPL ಕ್ರೇಜ್ ರಾಜ್ಯದಲ್ಲಿ ಜೋರಾಗಿದೆ. ಇನ್ನು IPL ನೋಡೋದಕ್ಕೆ ಹಾತೊರೆಯುವ ವರ್ಗ ಒಂದು ಸ್ವಲ್ಪ ವಿಸ್ತಾರವಾಗೇ ಇದೆ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಕಾಮನ್ ಮ್ಯಾನ್ಗಳಿಂದ ಹಿಡಿದು ಸಣ್ಣ ಮತ್ತು ದೊಡ್ಡ ಎರಡೂ ತೆರೆಯ ಸೆಲೆಬ್ರಿಟಿಗಳಿಗೂ ಕೂಡ ನೋಡಬೇಕು, ಹೋಗಬೇಕು ಅನ್ನೋದು. ಜೊತೆಗೆ ರಾಜ್ಯದ ಜನಪ್ರತಿನಿಧಿಗಳು ಕೂಡ, ನಿಮಗೆ ಗೊತ್ತಿರೋ ಹಾಗೆ ಜನಪ್ರತಿನಿಧಿಗಳು ಟಿಕೆಟ್ಗಾಗಿ ಎಷ್ಟು ದೊಡ್ಡ ಹೈಡ್ರಾಮಾ ಮಾಡಿದ್ರು ಅನ್ನೋದು ಕೂಡ ಜಗಜ್ಜಾಹಿರು. ಇದರ ನಡುವೆ ಈಗಾಗಲೇ KSCAಗೆ ವಹಿಸಲಾಗಿದ್ದ ಜವಾಬ್ದಾರಿ ಕೇವಲ ಅವರು ಮಾತ್ರ ಟಿಕೆಟ್ ಅನ್ನ ಮಾರಬೇಕು. ಪೊಲೀಸರು ಒಂದು ಪ್ಲಾನ್ ಮಾಡ್ಕೊಂಡ್ರು. ಆಫ್ಲೈನ್ ನಲ್ಲಿ ಟಿಕೆಟ್ ಹಂಚುವುದಾದ್ರೆ ಅಲ್ಲಿ ನಕಲಿ ಆಗಬಹುದು ಅಥವಾ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳಿದೆ ಅಂತ ಹೇಳಿ ಡಿಜಿಟಲ್ ಮೇಲೆ ಖಾಕಿ ಕಣ್ಗಾವಲು ಇಟ್ಟು ಅಲ್ಲೂ ಕೂಡ ಒಂದಷ್ಟು ಡಿಜಿಟಲ್ ನಾಕಾಬಂದಿಯನ್ನು ಕೂಡ ಇಟ್ಟಿತ್ತು. ಆದ್ರೆ ಆ ನಾಕಾಬಂದಿಯನ್ನು ಭೇದಿಸಿ ಸೈಬರ್ ಕಳ್ಳರು ಅಲ್ಲಿಗೂ ಎಂಟ್ರಿ ಕೊಟ್ಟರು. ಅಲ್ಲಿ ಎಂಟ್ರಿ ಕೊಟ್ಟು ಯಥಾವತ್ತು ಟಿಕೆಟ್ ಅನ್ನೇ ಮಾರಾಟ ಮಾಡಿದ್ರು ಸೈಬರ್ನಲ್ಲಿ. ಯಥಾವತ್ತು ಇಡೀ ಟಿಕೆಟ್ ಯಾವ ಪರಿ ಸೇಲ್ ಆಗ್ತಾ ಇದೆ ಅಂತ ಕೇಳಿದ್ರೆ ಡಿಜಿಟಲ್ ಟ್ರಾಫಿಕ್ ಬ್ಲಾಕ್ ಆಗೋ ಮಟ್ಟಕ್ಕೆ. ಸೊ ಈ ಪರಿ ಟಿಕೆಟ್ ಸೇಲ್ ಆಗುವುದನ್ನು ಗಮನಿಸಿ ಒಂದು ವರ್ಗ ಕೆಲಸ ಮಾಡ್ತು. ಯಾರಿಗೆ ಟಿಕೆಟ್ ಸಿಗಲಿಲ್ವೋ, ಟಿಕೆಟ್ ದಾಹದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆ ನಕಲಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಟಿಕೆಟ್ ಅನ್ನು ಸೇಲ್ ಮಾಡುವಂತಹ ಪ್ರವೃತ್ತಿ. ಸೊ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ನಿಯಮ ಬಾಹಿರ. ಜೊತೆಗೆ ಈ ತರಹದ ದಂಧೆ ಇಡೀ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿರುವಂತಹದ್ದು ವಸಂತ್. ಈ ಬಾರಿ IPL ನಲ್ಲಿ ಈ ತರಹದ್ದೊಂದು ನಡೀಬಾರದು ಅಂತ ಹೇಳಿ ಯಾವ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಜಿಟಲ್ ಮೇಲೆ ಕಣ್ಣಿಟ್ಕೊಂಡು ಕೂತಿತೋ ಆ ಆಗಬಾರದ ದುರಂತ ಒಂದು ದಂಧೆ ರೂಪದಲ್ಲಿ ಆಗ್ತಾ ಇದೆ ವಸಂತ್. ಬಹುಶಃ ಈ ರೀತಿ ವಂಚನೆ ಮಾಡುವಂತ ಜಾಲವನ್ನ ಪತ್ತೆ ಹಚ್ಚುವಂಥದ್ದು ಒಂದು ರೀತಿ ಪೊಲೀಸರಿಗೆ ಸವಾಲಾಗಬಹುದಾ ಅಂತ. ಯಾಕಂದ್ರೆ ಕಂಪ್ಲೀಟ್ ಡಿಜಿಟಲ್ ಮೂಲಕ ಸೊ ವಂಚಿಸುವಂಥದ್ದು, ಕೆಲವು ನಕಲಿ ಲಿಂಕ್ಗಳ ಮೂಲಕ ವಂಚನೆ ಮಾಡ್ತಾರೆ ಅಂತಂದಾಗ ಅವ್ರನ್ನ ಪತ್ತೆ ಹಚ್ಚುವಂಥದ್ದು ಕೂಡ ಪೊಲೀಸ್ ಇಲಾಖೆಗೆ ಬಹುದೊಡ್ಡ ಚಾಲೆಂಜ್ ಅಲ್ವಾ ಅಂತ ವಸಂತ. ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಈ ಡಿಜಿಟಲ್ ಅಪರಾಧಗಳನ್ನ ಭೇದಿಸೋದೇ ಡಿಪಾರ್ಟ್ಮೆಂಟ್ಗೆ ಅತಿ ದೊಡ್ಡ ಹಾರಿಬಲ್ ಚಾಲೆಂಜು. ಮಾಸ್ಟರ್ ಕೀ ಇರುವ ವ್ಯಕ್ತಿಯನ್ನ ಪತ್ತೆ ಹಚ್ಚೋದು ಹೇಗೆ, ಡಾಟ್ಸ್ ಕರೆಕ್ಟ್ ಮಾಡ್ಕೊಂಡು ಮೂಲ ವ್ಯಕ್ತಿಯನ್ನ ಹುಡುಕೋದು ಪೊಲೀಸ್ ಇಲಾಖೆಗೆ ಅತಿ ದೊಡ್ಡ ಸವಾಲು. ನೀವು ಹುಡುಕೋ ಅಷ್ಟರಲ್ಲಿ IPL ಮ್ಯಾಚ್ ಮುಗ್ದೋಗಿರುತ್ತೆ, ಅದರ ರಿಸೀವ್ ಕೂಡ ತಣ್ಣಗಾಗಿರುತ್ತೆ. ಪೊಲೀಸ್ ಇಲಾಖೆಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ಒಂದು ಸೈಬರ್ ಜಾಲ. ಅದರಲ್ಲೂ ಕೂಡ ಎಷ್ಟು ಪ್ರಮಾಣದಲ್ಲಿ ವೆಬ್ಸೈಟ್ ಅಂತ ಕೇಳಿದ್ರೆ ಹೋಟೆಲ್ನಲ್ಲಿ ತರಹೇವಾರಿ ಆಹಾರ ಹೆಂಗೆ ಸಿಗುತ್ತೋ ತಲೆಗೊಬ್ಬ ವೆಬ್ಸೈಟ್ ಹೆಸರನ್ನ ಇಟ್ಕೊಂಡು ನಕಲಿ ವೆಬ್ಸೈಟ್ ಅನ್ನ ತೆರೆದು ಅಲ್ಲಿ ಟಿಕೆಟ್ ಅನ್ನು ಹಂಚುವಂತಹ ಪ್ರಯತ್ನಗಳು, ಇದು ಕೂಡ ಪೊಲೀಸರಿಗೆ ಒಂದು ತರಹದ ಸವಾಲು. ಆದರೆ ಕರ್ನಾಟಕದ ಪೊಲೀಸರ ಮಟ್ಟಿಗೆ ಇದು ಅಷ್ಟು ದೊಡ್ಡ ಸವಾಲಾಗಿ ಪರಿಣಮಿಸಲಾರದು ಅನ್ನುವಂತಹದ್ದು ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಾಹಿಲ್. RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಣ ನಾಳಿನ ಮ್ಯಾಚ್ ಹೈ ವೋಲ್ಟೇಜ್ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಈ ಪಂದ್ಯ ಸಹಜವಾಗಿಯೇ ಕ್ರಿಕೆಟ್ ಪ್ರೇಮಿಗಳಿಗೆ ಕುತೂಹಲ ಇರುತ್ತೆ. ಈ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ನಾವು ಸ್ಟೇಡಿಯಂಗೆ ಹೋಗಿ ಲೈವ್ ಆಗಿ ನೋಡಬೇಕು ಅಂತ ಟಿಕೆಟ್ ಖರೀದಿಗೆ ಅಂತ ಮುಗಿಬಿದ್ದಿರ್ತಾರೆ. ಆದ್ರೆ ಎಷ್ಟೋ ಮಂದಿಗೆ ಟಿಕೆಟ್ ಸಿಕ್ಕಿರಲ್ಲ. ಈಗಾಗಲೇ ಟಿಕೆಟ್ ಕೂಡ ಮಾರಾಟ ಆಗಿರುತ್ತೆ. ಎಷ್ಟೋ ಮಂದಿ ಈಗಲೂ ಕೂಡ ಟಿಕೆಟ್ಗೋಸ್ಕರ ಪ್ರಯತ್ನ ಪಡುವಂಥವ್ರು ಇರ್ತಾರೆ. ಸೊ ಅಂಥವರನ್ನ ಟಾರ್ಗೆಟ್ ಮಾಡ್ಕೊಳ್ಳೋದೆ ಈ ವಂಚಕರ ಒಂದು ಜಾಲ ಬೀಸುವಂತಹ ಪರಿ. ಸೊ ಹಾಗಾಗಿ ಈ ನಕಲಿ ಅಕೌಂಟ್ಗಳ ಮೂಲಕ ಸೊ ಒಂದ್ ಕಡೆ ಟಿಕೆಟ್ ಯಾರಿಗೆ ಸಿಕ್ಕಿಲ್ಲ, ಟಿಕೆಟ್ಗೋಸ್ಕರ ಆನ್ಲೈನ್ ಮೂಲಕ ಸರ್ಚ್ ಮಾಡುವಂಥವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಟಿಕೆಟ್ ನಮ್ಮಲ್ಲಿ ಲಭ್ಯ ಇದೆ, ಟಿಕೆಟ್ ಬೇಕಿದ್ದಂಥವರು ಇಷ್ಟು ಹಣವನ್ನು ಹಾಕಿ ಅಂತ ಹಾಕಿಸ್ಕೊಂಡು ಆ ನಂತರದಲ್ಲಿ ಮೋಸ ಮಾಡುವಂಥ ಜಾಲ ಆಕ್ಟಿವ್ ಆಗಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಪತ್ತೆಯಾಗಿದೆ. ಯಾಕಂದ್ರೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಹಲವು ಪ್ರಕರಣಗಳು ದಾಖಲಾಗಿದೆ. ನಾವು ಮೋಸ ಹೋಗಿದ್ದೀವಿ, ಟಿಕೆಟ್ ಸಿಗುತ್ತೆ ಅಂತ ಟ್ರೈ ಮಾಡಿದ್ವಿ, ಆದ್ರೆ ಹಣ ಇಸ್ಕೊಂಡು ಟಿಕೆಟು ಇಲ್ಲ, ಹಣನೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಪೊಲೀಸ್ ಠಾಣೆಗೆ ದೂರು ಹೋಗಿದ್ರಿಂದ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದು, ಇಂಥ ವಂಚಕರು ಆಕ್ಟಿವ್ ಆಗಿರೋದ್ರಿಂದಾಗಿ ಇಂಥ ವಂಚಕರ ಕುರಿತಾಗಿ ಎಚ್ಚರ ವಹಿಸಿ ಟಿಕೆಟ್ ಬಯಸಿರುವಂತಹ ಕ್ರಿಕೆಟ್ ಪ್ರೇಮಿಗಳು ಅನ್ನುವಂತಹ ಒಂದು ಸೂಚನೆಯನ್ನ ಪೊಲೀಸ್ ಇಲಾಖೆ ಕೂಡ ಕೊಡ್ತಾ ಇದೆ. ಇನ್ನು ಟಿಕೆಟ್ ಆಕಾಂಕ್ಷಿಗಳು ಅಥವಾ ಕ್ರಿಕೆಟ್ ಪ್ರೇಮಿಗಳು ದಯವಿಟ್ಟು ಇತ್ತ ಗಮನ ಹರಿಸಬೇಕು. ತಾವು ಆನ್ಲೈನ್ ಸರ್ಚಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಧಿಕೃತ ವೆಬ್ಸೈಟ್ ಏನಿರುತ್ತೆ ಅಲ್ಲೇ ಟಿಕೆಟ್ ಖರೀದಿ ಮಾಡಲಿಕ್ಕೆ ಮುಂದಾಗುವಂಥದ್ದು ಬೆಟರ್. ಇಲ್ಲ ಅಂತಂದ್ರೆ ಮೋಸ ಹೋಗ್ಬಿಡ್ತೀರಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.